ನಿನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ನಿನ್ನ ಸಕ್ಸಸ್ ಅಲ್ಟಿಮೇಟ್ ಆಗಿ ನಿನ್ನ ರಿಸಲ್ಟ್. ಆದ್ರೆ ಆ ದಾರಿ, ಆ ಪ್ರೊಸೆಸ್ ತುಂಬಾ ಕಷ್ಟ. ನಿನ್ನ ಅಲ್ಟಿಮೇಟ್ ಗೋಲ್ಗೋಸ್ಕರ ಪ್ರತಿದಿನ ನೀನ್ ಗೆಲ್ಬೇಕು. ನಾನು ನೀನ್ ವೇಸ್ಟ್ ಮಾಡಿರೋ ಆ ದಿನಗಳ ಬಗ್ಗೆ ಮಾತಾಡ್ತಿಲ್ಲ. ನಾನ್ ಮಾತಾಡ್ತಿರೋದು ವಿನ್ಸ್ ಡೇ ಬಗ್ಗೆ. WINS ವಿನ್ಸ್ ಡೇ ಬಗ್ಗೆ. ಇದು ಯಾವ ಟೈಮ್ ಅಂದ್ರೆ ಇದು ವಿನ್ನಿಂಗ್ ಟೈಮ್. ನಿನ್ನ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಯಾಕಂದ್ರೆ ಲೂಸರ್ಸ್ ನ ಫೋಕಸ್ ವಿನ್ನರ್ಸ್ ಬಗ್ಗೆ ಇದ್ರೆ, ವಿನ್ನರ್ಸ್ ನ ಫೋಕಸ್ ವಿನ್ನಿಂಗ್ ಬಗ್ಗೆ ಮಾತ್ರ. ಒಂದು ಮಾತು ನೆನ್ಪಿಟ್ಕೋ, ನೀನ್ ಕಲಿತಾನೆ ಇರ್ಬೇಕು. ನಿನಗ್ ನಿನ್ ಮೇಲೆ ನಂಬಿಕೆ ಇರ್ಲಿ. ನಿನ್ನ ಕೆಪಾಸಿಟಿ ಏನಂತ ನೋಡ್ಬೇಕು. ನಿನ್ನ ಫ್ಯೂಚರ್ ಬಗ್ಗೆ ನೀನು ಅನ್ಕಂಡೀಷನಲ್ ಆಗಿರ್ಬೇಕು. ನಿನ್ನ ಪೈನ್ನ, ಆ ನೋವನ್ನ ನಿನ್ನ ಪ್ರೋಗ್ರೆಸ್ ಆಗಿ ಬದಲಾಯಿಸ್ಕೋ. ತುಂಬಾ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನಂದ್ರೆ ಅವರಿಗೆ ಸರಿಯಾದ ವಿಷನ್ ಇರಲ್ಲ. ಆದ್ರೆ ನೀನಾಗಲ್ಲ, ನಿನ್ಗೆ ವಿಷನ್ ಇದೆ. ನಿನ್ ಜೊತೆ ನೀನ್ ಮಾತಾಡ್ಕೊಳ್ಬೇಕು. ನಿನ್ನ ಫ್ಯೂಚರ್ ನಲ್ಲಿ ಈ ದಿನ ನೀನ್ ತಗೊಂಡ ನಿರ್ಧಾರದ ಬಗ್ಗೆ ನಿನಗೆ ನೀನೇ ಥ್ಯಾಂಕ್ ಯು ಹೇಳೋ ರೀತಿ ಮಾಡು. ಯಾಕಂದ್ರೆ ನನಗೆ ಕಷ್ಟ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ರು ನಾನ್ ಬಿಟ್ಕೊಟ್ಟಿಲ್ಲ. ಐ ಡಿಂಟ್ ಗಿವ್ ಅಪ್ ಅಂತ. ಹೌದು, ಈ ದೊಡ್ಡ ಓದು ಈಸಿ ಅಲ್ಲ, ಕಷ್ಟ. ಬಟ್ ಬಿಲೀವ್ ಮೀ, ಇಟ್ಸ್ ವರ್ತ್ ಇಟ್. ಆ ಒಂದು ಎಕ್ಸಾಮ್, ಆ ಒಂದು ಮಾರ್ಕ್ಸ್ ನನ್ನ ಕೈಯಲ್ಲಿ ಆಗುತ್ತಾ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದ್ರೆ ಖಂಡಿತ ಸಾಧ್ಯ ಇದೆ. ಇಟ್ಸ್ ಪಾಸಿಬಲ್ ಬಾಸ್. ಯಾವುದೋ ಆವರೇಜ್ ಮಾರ್ಕ್ಸ್ಗೆ ಕಂಫರ್ಟಬಲ್ ಆಗ್ಬಿಡ್ತೀಯಾ? ತುಂಬಾ ಜನ ನಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಓದೋದು ಕಷ್ಟ ಅಂತ ನೀನ್ ಅಂದ್ಕೊಂಡಿದ್ರೆ ಸುಳ್ಳು. ಯಾವ ಸ್ಟೂಡೆಂಟ್ಸ್ ಕನ್ಸಿಸ್ಟೆಂಟ್ ಆಗಿ ಓದಲ್ವೋ ಅವರಿಗೆ ಖಂಡಿತ ಕಷ್ಟ. ನಿನ್ ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ ದಿನಕ್ಕೆ ಇಷ್ಟು ಗಂಟೆ, ಇಷ್ಟು ಚಾಪ್ಟರ್ಸ್ ಓದಿದ ಮೇಲೇನೆ ನನ್ನ ಮುಂದಿನ ಕೆಲಸ ಆ ರೀತಿ ಇರಬೇಕು. ನಿನ್ನನ್ನ ನೀನೇ ಮೋಟಿವೇಟ್ ಮಾಡ್ಕೊಳ್ಬೇಕು. ನಿನ್ನನ್ನ ನೀನೇ ಪಾಸಿಟಿವ್ ಆಗಿರೋ ಹಾಗೆ ನೋಡ್ಕೊಳ್ಬೇಕು. ಅರ್ನ್ ಯುವರ್ ರೆಸ್ಪೆಕ್ಟ್. ನೀನ್ ಹುಟ್ಟಿರೋದೆ ಗೆಲ್ಲೋಕೆ. ನಿನ್ನ ಪ್ರತಿ ಉಸಿರು ನಿನ್ನ ಗುರಿಗೋಸ್ಕರ. ಕಾಂಪೀಟ್ ಮಾಡೋ, ಎಕ್ಸ್ಕ್ಯೂಸ್ ಕೊಡ್ಬೇಡ. ಗೋಲ್ಸ್ ನ ಸೆಟ್ ಮಾಡ್ಕೋ. ಪ್ರಾಕ್ಟೀಸ್ ಗ್ರೇಟ್ ಹ್ಯಾಬಿಟ್ಸ್. ಸ್ಟೇ ಫೋಕಸ್ಡ್. ನಿನ್ಗೆ ನೀನ್ ಇಷ್ಟಪಟ್ಟ ಫ್ಯೂಚರ್ ಬೇಕಾ? ದೆನ್ ಗೋ ಅಂಡ್ ಗೆಟ್ ಇಟ್. ಪ್ರತಿಯೊಬ್ರು ಓದ್ತಾರೆ, ಬಟ್ ಎಷ್ಟು ಫೋಕಸ್ಡ್ ಆಗಿ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಸ್ಟ್ರೆಸ್, ಪ್ರೆಷರ್ ಇದೆ. ಅದಿದ್ರು ಆ ಪ್ರೆಷರ್ ಅಲ್ಲಿ ನೀನ್ ಹೇಗ್ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್. ಬೆಟರ್ ಫ್ಯೂಚರ್ಗೆ ಆವರೇಜ್ ಸ್ಟೂಡೆಂಟ್ ಆಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಓದ್ಬೇಕಾದ್ರೆ ಮನಸ್ಸು ಓದೋ ಕಡೆ ಗಮನ ಕೊಡಲ್ಲ ಅಂದ್ರು ನೀನ್ ಹೇಗ್ ಓದೋ ಕಡೆ ಫೋಕಸ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಮುಖ್ಯ. ಸ್ಟೂಡೆಂಟ್ಸ್ ತನ್ನ ಸ್ಟಡಿಗೋಸ್ಕರ ಕಮಿಟೆಡ್ ಆಗಿರ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಈ ಕ್ಷಣನೇ ಕೊನೆ ಆಗ್ಬೇಕು. ನಿನ್ನ ಯೋಚನೆ ಹೇಗಿರ್ಬೇಕಂದ್ರೆ ನನ್ನ ಕೈಯಲ್ಲಿ ಯಾಕಾಗಲ್ಲ, ಯಾಕಾಗ್ಬಾರ್ದು ಅಂತ ಯೋಚಿಸು. ನಿನ್ನ ತಂದೆ ತಾಯಿಗೋಸ್ಕರ ಈ ಓದು ನಿನ್ನ ಲೈಫ್ಗೆ ಮುಖ್ಯ. ಮುಂದೆ ನಿನ್ ಕಥೆಯಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಬಂತು, ಫೇಲ್ ಆದೆ, ಆದ್ರೆ ನಾನ್ ಬಿಟ್ಕೊಡ್ಲಿಲ್ಲ, ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅನ್ನೋ ಮಾತೇ ಇರಬೇಕು. ಎಸ್, ಯು ಕ್ಯಾನ್ ಅಂಡ್ ಯು ವಿಲ್ ಡೂ ಇಟ್.